ನಾವೆಲ್ಲರೂ ಒಂದು ಹೋಟೆಲಿಗೆ ಹೋಗಿದ್ದೇವೆ, ನಮ್ಮ ಫೇವ್ರೆಟ್ ಡಿಶಸ್ನ ಆರ್ಡರ್ ಮಾಡಿದ್ದೇವೆ. ಅದು ಪನ್ನೀರ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು. ಊಟ ಮಾಡಿದ ನಂತರ ನಮಗೆ ಬಿಲ್ ಕೊಡ್ತಿದ್ದಾರೆ 1570 ರೂಪಾಯಿಗಳು ಅಂತ. ನಮ್ಮ ಬಿಲ್ ನ ಮೊತ್ತವನ್ನ ಹೆಚ್ಚು ಮಾಡ್ತಿರೋ ಒಂದು ಸೆಕ್ಷನ್ ಕಂಡು ಬರ್ತಿದೆ ಇಲ್ಲಿ. ಇದು ಶೇಕಡಾವಾರುಗೆ ಸಂಬಂಧಿಸಿದೆ. ಇದು ಬಂದು ಸರಕು ಮತ್ತು ಸೇವಾ ತೆರಿಗೆ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸಸ್ ಅಂದ್ರೆ GST. ಇದರಲ್ಲಿ 2 ಬಗೆಗಳಿದೆ. ಮೊದಲನೆಯದು ಬಂದು ಕೇಂದ್ರ GST ಅಥವಾ ಸೆಂಟ್ರಲ್ GST, ಹಾಗಾಗಿ ಇದನ್ನ ನಾವು CGST ಅಂತ ಕರಿತೇವೆ. ಮತ್ತೊಂದು ಬಂದು ರಾಜ್ಯ GST ಅಥವಾ ಸ್ಟೇಟ್ GST, ಹಾಗಾಗಿ ಇದನ್ನ ನಾವು SGST ಅಂತ ಕರಿತೇವೆ. ನಿಮ್ಮ ಓದು ಮುಗಿದ ನಂತರ ನೀವು ಕೆಲಸಕ್ಕೆ ಹೋಗುವಾಗ ಈ ತೆರಿಗೆ ಅನ್ನುವ ಪದವನ್ನ ಇನ್ನೂ ಹೆಚ್ಚೆಚ್ಚಾಗಿ ಕೇಳಿಸ್ಕೊಳ್ತೀರಾ. ಹಾಗಿದ್ರೆ ತೆರಿಗೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರ್ಕಾರಕ್ಕೆ ಆದಾಯದ ಮೂಲ ಆಗಿರುತ್ತೆ ತೆರಿಗೆ. ಅಂದ್ರೆ ನಾನು ಮತ್ತು ನೀವು ಗ್ರಾಹಕರಾಗಿ ಒಂದು ಅಂಗಡಿಗೆ ಹೋಗಿ ಏನನ್ನೇ ಕೊಂಡ್ಕೊಂಡ್ರು ದುಡ್ಡನ್ನ ಕೊಡ್ತೇವೆ. ಅದನ್ನ ನಾವು MRP ಅಥವಾ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಕರಿತೇವೆ. ಉದಾಹರಣೆಗೆ ನಾವು ಒಂದು ಮೊಬೈಲ್ ಫೋನ್ ನ ಕೊಂಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೇವೆ. ನಾವು ಮಾರಾಟ ಬೆಲೆ ಅಥವಾ ರಿಟೇಲ್ ಪ್ರೈಸ್ ಅನ್ನ ಕೊಟ್ಟು ಅಂಗಡಿಗೆ ಹೋಗಿ ಆ ಮೊಬೈಲ್ ಫೋನ್ ಅನ್ನ ಕೊಂಡ್ಕೊಂಡಿದ್ದೇವೆ. ಈಗ ಈ ಮಾರಾಟ ಬೆಲೆ 2 ಭಾಗಗಳಾಗುತ್ತೆ. ಮೊದಲನೆಯದು ಬಂದು ಮೂಲ ಬೆಲೆ, ಅದು ಅಂಗಡಿ ಮಾಲೀಕನಿಗೆ ಸೇರುತ್ತೆ. ಮತ್ತೊಂದು ಬಂದು ತೆರಿಗೆ, ಅದು ಸರ್ಕಾರಕ್ಕೆ ಸೇರುತ್ತೆ. ತೆರಿಗೆಯನ್ನ ಬಳಸ್ಕೊಂಡು ಸರ್ಕಾರವನ್ನ ನಡೆಸೋದು ಮತ್ತು ರೋಡ್ಗಳ ನಿರ್ಮಾಣ, ಹಾಸ್ಪಿಟಲ್ಸ್, ಸ್ಕೂಲ್ಸ್, ವಿಮಾನ ನಿಲ್ದಾಣಗಳು ಮತ್ತು ರೈಲ್ವೆ ಸ್ಟೇಷನ್ಗಳ ನಿರ್ಮಾಣಗಳನ್ನ ಮಾಡಲಾಗುತ್ತೆ. ಹಾಗಾಗಿ ನಾವು ತೆರಿಗೆಯನ್ನ ಕಟ್ಟೋದು ಬಹಳ ಮುಖ್ಯ ಆಗುತ್ತೆ. ತೆರಿಗೆಯ ಮೊದಲ ಬಗೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಮಾರಾಟ ತೆರಿಗೆ ಅಥವಾ ಸೇಲ್ಸ್ ಟ್ಯಾಕ್ಸ್. ನಾವು ಯಾವುದೇ ವಸ್ತುವನ್ನ ಅಥವಾ ಸೇವೆಗಳನ್ನ ಖರೀದಿಸಿದಾಗ ನಾವು ಈ ಮಾರಾಟ ತೆರಿಗೆಯನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ನಾವು ಅಂಗಡಿಗೆ ಹೋಗಿ ಒಂದು ಮೊಬೈಲ್ ಫೋನ್ ನ ಕೊಂಡ್ಕೊಂಡ್ವಿ, ನಾವು ರಿಟೇಲ್ ಪ್ರೈಸ್ ಅಥವಾ ಚಿಲ್ಲರೆ ಮಾರಾಟ ಬೆಲೆಯನ್ನ ಅಂಗಡಿ ಮಾಲೀಕನಿಗೆ ಕೊಟ್ಟಿದ್ದೇವೆ. ಈಗ ಈ ಮಾರಾಟ ಬೆಲೆ ಈಗಾಗ್ಲೇ ನಾವು ನೋಡಿದ ರೀತಿ 2 ಭಾಗಗಳಾಗುತ್ತೆ. ಮೊದಲನೇ ಬಂದು ಮೂಲ ಬೆಲೆ, ಮತ್ತೊಂದು ಬಂದು ಮಾರಾಟ ತೆರಿಗೆ. ಹಾಗಾಗಿ ಮಾರಾಟ ಬೆಲೆ ಬಂದು ಮೂಲ ಬೆಲೆ ಪ್ಲಸ್ ಮಾರಾಟ ತೆರಿಗೆ ಆಗಿರುತ್ತೆ. ಈ ಮಾರಾಟ ತೆರಿಗೆಯನ್ನ ಸರ್ಕಾರಕ್ಕೆ ತಲುಪಿಸಲಾಗುತ್ತೆ. ಈಗ ಮಾರಾಟ ತೆರಿಗೆ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನ ಬಿಡಿಸೋಣ. ತೆರಿಗೆಗೆ ಮೊದಲು ಸ್ಮಾರ್ಟ್ ಫೋನ್ ನ ಬೆಲೆ 5500 ರೂಪಾಯಿಗಳಾಗಿರುತ್ತೆ. ಮಾರಾಟ ತೆರಿಗೆ ದರ ಬಂದು 10%. ಮಾರಾಟ ತೆರಿಗೆ ಎಷ್ಟು ಮತ್ತು ಬಿಲ್ಲಿನ ಮೊತ್ತ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಸ್ಮಾರ್ಟ್ ಫೋನ್ ನ ಮೂಲ ಬೆಲೆ ಬಂದು 5500 ರೂಪಾಯಿಗಳು ಮತ್ತು ಮಾರಾಟ ತೆರಿಗೆಯ ದರ ಬಂದು 10%. ಈಗ ನಾವು ಮಾರಾಟ ತೆರಿಗೆ ಎಷ್ಟು ಅಂತ ಕಂಡುಹಿಡಿಬೇಕಾಗಿದೆ. ಮಾರಾಟ ತೆರಿಗೆ ಬಂದು ಮಾರಾಟ ತೆರಿಗೆ ದರ ಇಂಟು ಮೂಲ ಬೆಲೆ ಆಗಿರುತ್ತೆ. ಹಾಗಾಗಿ 5500ರ 10% ಅಂದ್ರೆ 10% ಇಂಟು 5500 ಅಂದ್ರೆ 10/100. ಛೇದದಲ್ಲಿರುವ 100ನ 2 0 ಮತ್ತು 5500ರ 2 0 ರದ್ದಾಗಿ ಬಿಡುತ್ತೆ. ಈಗ 10 ಇಂಟು 55 ಬಂದು 550 ರೂಪಾಯಿಗಳಾಗಿರುತ್ತೆ. ಈಗ ಬಿಲ್ನ ಮೊತ್ತ ಎಷ್ಟು ಅಥವಾ ಮಾರಾಟ ಬೆಲೆ ಎಷ್ಟು ಅಂತ ನೋಡಿದ್ರೆ 5500 ಪ್ಲಸ್ 550 ಅಂದ್ರೆ ಮೂಲ ಬೆಲೆ ಪ್ಲಸ್ ಮಾರಾಟ ತೆರಿಗೆ ಅಂದ್ರೆ 5500 ಪ್ಲಸ್ 550 ಅದು 6050 ರೂಪಾಯಿಗಳಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಯ ಉತ್ತರ ಬಂದು ಮಾರಾಟ ತೆರಿಗೆ 550 ರೂಪಾಯಿಗಳು ಮತ್ತು ಬಿಲ್ಲಿನ ಮೊತ್ತ 6050 ರೂಪಾಯಿಗಳಾಗಿರುತ್ತೆ. ಈಗ ತೆರಿಗೆಯ ಮತ್ತೊಂದು ಬಗೆಯನ್ನ ನೋಡೋಣ, ವ್ಯಾಟ್ ಅಥವಾ ಮೌಲ್ಯವರ್ಧಿತ ತೆರಿಗೆ. ನಾವು ಹೇಗೆ ಗ್ರಾಹಕರಾಗಿ ಅಂಗಡಿಗೆ ಹೋಗಿ ಒಂದು ಸ್ಮಾರ್ಟ್ ಫೋನ್ ನ ಕೊಂಡ್ಕೊಳ್ಳುವಾಗ ಮಾರಾಟ ತೆರಿಗೆಯನ್ನ ಕೊಟ್ವೋ, ಅದೇ ರೀತಿ ಅಂಗಡಿ ಮಾಲೀಕರು ಆ ಸ್ಮಾರ್ಟ್ ಫೋನ್ ನ ತಯಾರಕರ ಹತ್ರ ಹೋಗಿ ಅಂದ್ರೆ ಕಾರ್ಖಾನೆಗಳಿಗೆ ಹೋಗಿ ಸ್ಮಾರ್ಟ್ ಫೋನ್ ಅನ್ನ ಕೊಂಡುಕೊಳ್ತಾರೆ. ಹಾಗಾಗಿ ಈ ಅಂಗಡಿ ಮಾಲೀಕರು ಕಾರ್ಖಾನೆಯವರಿಗೆ ಮೂಲ ಬೆಲೆಯನ್ನ ಕೊಟ್ಟು ಸ್ಮಾರ್ಟ್ ಫೋನ್ ನ ಕೊಂಡ್ಕೊಂಡಿರ್ತಾರೆ. ಈ ಮೂಲ ಬೆಲೆಯಲ್ಲಿ 2 ರೀತಿಯಲ್ಲಿ ವಿಭಾಗಗಳಾಗುತ್ತೆ. ಒಂದನೇದು ಬಂದು ಕಾರ್ಖಾನೆ ಬೆಲೆ, ಅದು ಕಾರ್ಖಾನೆ ಮಾಲೀಕರಿಗೆ ತಲುಪುತ್ತೆ. ಮತ್ತೊಂದು ಬಂದು ವ್ಯಾಟ್, ಅದು ಸರ್ಕಾರಕ್ಕೆ ತಲುಪುತ್ತೆ. ಹಾಗಾಗಿ ಮೂಲ ಬೆಲೆ ಏನಾಗಿರುತ್ತೆ, ಕಾರ್ಖಾನೆ ಬೆಲೆ ಪ್ಲಸ್ ವ್ಯಾಟ್ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ರೀತಿಯ ಲಾಭಗಳನ್ನ ಸೇರಿಸೋದು ಬೇಡ ಈ ಕ್ಷಣಕ್ಕೆ. ಈಗ ವ್ಯಾಟ್ ಮೇಲೆ ಒಂದು ಪ್ರಶ್ನೆಯನ್ನ ಬಿಡಿಸೋಣ. ಒಬ್ಬ ಚಿಲ್ಲರೆ ವ್ಯಾಪಾರಿ 5500ಕ್ಕೆ ಸ್ಮಾರ್ಟ್ ಫೋನ್ ನ ಪಡೆದನು. ಅದಕ್ಕೆ ಒಟ್ಟು 25% ವ್ಯಾಟ್ ದರವಿತ್ತು. ಸ್ಮಾರ್ಟ್ ಫೋನ್ ನ ಕಾರ್ಖಾನೆ ಬೆಲೆ ಎಷ್ಟು ಅಂತ ಹೇಳಿ. ಅಂದ್ರೆ ಈ ಚಿಲ್ಲರೆ ವ್ಯಾಪಾರಿ ಬಂದು ಕಾರ್ಖಾನೆಗೆ ಮೂಲ ಬೆಲೆ ಆದ 5500 ರೂಪಾಯಿಗಳನ್ನ ಕೊಟ್ಟು
ಸ್ಮಾರ್ಟ್ ಫೋನ್ ನ ಕೊಂಡ್ಕೊಂಡಿದ್ದಾನೆ. ಇದರಲ್ಲಿ 25% ವ್ಯಾಟ್ ಇತ್ತು ಅಂತ ಹೇಳ್ತಿದ್ದಾರೆ. ನಾವು ಕಾರ್ಖಾನೆ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕಾಗಿದೆ. ಕಾರ್ಖಾನೆ ಬೆಲೆ ಪ್ಲಸ್ ವ್ಯಾಟ್ ಬಂದು ಮೂಲ ಬೆಲೆ ಆಗಿರುತ್ತೆ ಅಂತ ನಾವು ಈಗಾಗಲೇ ನೋಡಿದ್ವಿ. ಆದ್ರೆ ನಮ್ಗೆ ಈ ಕಾರ್ಖಾನೆ ಬೆಲೆ ಎಷ್ಟು ಅಂತ ತಿಳಿದಿಲ್ಲ. ಕಾರ್ಖಾನೆ ಬೆಲೆ ಎಫ್ ಆಗಿರ್ಲಿ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಈ ವ್ಯಾಟ್ ಏನಾಗಿರುತ್ತೆ? ಈ ವ್ಯಾಟ್ ಬಂದು ವ್ಯಾಟ್ ನ ದರ ಇಂಟು ಕಾರ್ಖಾನೆ ಬೆಲೆ ಅಂದ್ರೆ ಎಫ್ ನ 25%. ಹಾಗಾಗಿ ಈ ಒಂದು ಸೂತ್ರದ ಪ್ರಕಾರ ಎಫ್ ಪ್ಲಸ್ 25% ಇಂಟು ಎಫ್ 5500 ಆಗಿರುತ್ತೆ. ಎಫ್ ನ ಕಾಮನ್ ತಗೊಂಡ್ರೆ ಇಂಟು 1 ಪ್ಲಸ್ 25% ಇಂಟು 1 ಬಂದು 5500 ಆಗಿರುತ್ತೆ. 25% ಅಂದ್ರೆ 25 ಡಿವೈಡೆಡ್ ಬೈ 100. ಹಾಗಾಗಿ ಇದು ಬಂದು 0.25 ಆಗಿರುತ್ತೆ. ಈಗ ಇದೆರಡನ್ನ ಕೂಡಿಸಿ ಇದನ್ನ ಸ್ಥಾನಾಂತರ ಮಾಡಿದ್ರೆ ಎಫ್ ಬಂದು 5500 ಡಿವೈಡೆಡ್ ಬೈ 1.25 ಇದು ಬಂದು 4400 ರೂಪಾಯಿಗಳಾಗಿರುತ್ತೆ. ಹಾಗಾಗಿ ಈ ಕಾರ್ಖಾನೆ ಬೆಲೆ ಬಂದು 4400 ರೂಪಾಯಿಗಳಾಗಿರುತ್ತೆ. ಈಗ ಬಹಳ ಮುಖ್ಯವಾದ ಮತ್ತು ಎಲ್ಲಾ ಕಡೆ ಕಂಡುಬರುವ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ GST ಬಗ್ಗೆ ಮಾತಾಡೋಣ. ಅಂಗಡಿ ಮಾಲೀಕರು, ಸಗಟು ವ್ಯಾಪಾರಿಗಳು, ಕಾರ್ಖಾನೆ ಮಾಲೀಕರು ಎಲ್ಲರೂ ಬೇರೆ ಬೇರೆ ರೀತಿಯ ವ್ಯಾಟ್ಗಳನ್ನ ಮತ್ತು ಮಾರಾಟ ತೆರಿಗೆಗಳನ್ನ ವಿಧಿಸಬೇಕಾಗಿತ್ತು. ಆದ್ರೆ ಸರ್ಕಾರವು ಇವೆಲ್ಲವನ್ನ ಒಟ್ಟು ಮಾಡಿ ಏಕರೂಪವಾದ ಮತ್ತು ಸರಳವಾದ GST ನ ಜುಲೈ 1, 2017ರಿಂದ ಪರಿಚಯಿಸಿದೆ. ಹಾಗಾಗಿ ಈಗೆಲ್ಲಾ ಕಡೆ ಕಂಡು ಬರೋದು ಬಂದು GST ಮಾತ್ರನೇ. ಈಗ GST ನ ಮೇಲೆ ಒಂದು ಪ್ರಶ್ನೆಯನ್ನ ಬಿಡಿಸೋಣ. ಚಿಲ್ಲರೆ ವ್ಯಾಪಾರಿಯೊಬ್ಬರು ಸ್ಮಾರ್ಟ್ ಫೋನ್ ನ ಬೆಲೆ 12,000ಗಳಾಗಿ ನಿಗದಿಪಡಿಸಿದ್ದಾರೆ ಮತ್ತು GST 18%. ಮಾರಾಟ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಕೊಟ್ಟಿರುವ ಮಾಹಿತಿಯ ಪ್ರಕಾರ ಸ್ಮಾರ್ಟ್ ಫೋನ್ ನ ಮೂಲ ಬೆಲೆ ಬಂದು 12,000, ಅದರ GST ದರ ಬಂದು 18% ಆಗಿರುತ್ತೆ. ನಾವು ಬೇರೆ ಎಲ್ಲ ತೆರಿಗೆಯನ್ನ ಕಂಡುಕೊಂಡ ರೀತಿಯಲ್ಲೇ GST ನ ಕಂಡುಕೊಳ್ಬೇಕಾಗುತ್ತೆ. ಹಾಗಾಗಿ ಮೂಲ ಬೆಲೆ ಪ್ಲಸ್ GST ಬಂದು ಮಾರಾಟ ಬೆಲೆ ಆಗಿರುತ್ತೆ. GST ನ ಕಂಡುಕೊಳ್ಳೋಣ. GST ದರ ಇಂಟು ಮೂಲ ಬೆಲೆ, ಹಾಗಾಗಿ 18% ಇಂಟು 12,000 ಇದು 2160 ರೂಪಾಯಿಗಳಂತೆ ಸಿಕ್ಕತ್ತೆ. ಈಗ ಮಾರಾಟ ಬೆಲೆ ಎಷ್ಟು ಅಂತ ನೋಡಿದ್ರೆ ಮೂಲ ಬೆಲೆ ಪ್ಲಸ್ GST, ಹಾಗಾಗಿ 12,000 ಪ್ಲಸ್ 2160 ಅದು ಬಂದು 14,160 ರೂಪಾಯಿಗಳು ಸ್ಮಾರ್ಟ್ ಫೋನ್ ನ ಮಾರಾಟ ಬೆಲೆ ಆಗಿರುತ್ತೆ. ಹೀಗೆ ನಾವು ಮಾರಾಟ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ ಅಥವಾ ವ್ಯಾಟ್ ಮತ್ತು GST ಯ ಬಗ್ಗೆ ತಿಳ್ಕೊಂಡಿದ್ದೇವೆ.